ಅಲ್ಲ ನಾ ಹೆತ್ತವ್ರ ಜೊತೆ ಹೋಗಲ್ಲ ಕ್ವಾಜಾನ್ ಜೊತೆನೇ ಇರ್ತಾನ ಅಂತ ನಿಮ್ಮ ಮಗಳು ಹೇಳ್ತಾಳಂತ. ನಮ್ಮ ಮಂದಿ ಬಳಗ ಐತೆ ನಾವು ಹೊರಾಡ್ತಾನೆ ರೀ. ನನಗೆ ಬೇಕು ನಮ್ಮ ಮಗಳು. ಅವ ಹೆದರಿಕೆ ಹಾಕಿ ನಮ್ಮನೆ ಬಿಡಿಸಿದ್ದಾರೆ ಇಲ್ಲಿ ಮಟ್ಟ. ನಾ ಹೆದರಿಗೆ ಸುಮ್ಮನೆ ಬಿಟ್ಟಿದ್ದೆ. ಯಾವುದು ಬೇಡ ನಮ್ಗೆ ಹೋಲಿಂದ ಸುಮ್ಮನೆ ಯಾಕೆ ಬಿಟ್ಟಿದ್ದೆ, ಒಂದು ಮನ್ಸಿಗೆ ಅಂಜಿ ಬಿಟ್ಟದ್ನ ಹೆದರಿಕೆಗೆ. ಹೆದರಿಕೆ ಹಾಕಿದ್ರು ಅವ್ರು. ಅಲ್ಲೇ ಕೂತ್ಕೊಂಡು ಫೋನ್ ಮಾಡಿ ಅವಾಗ ನಾ ಹೆದರಿಕೆ ಹಾಕಿದ್ದಕ್ಕೆ ನಾ ಬಿಟ್ಟರೆ ಎಷ್ಟ ಮಂದಿ ಇಲ್ಲ. ಈಗ ದಿನ ನಿಮ್ಮ ಜೊತೆ ಎಷ್ಟು ದಿನದಿಂದ ಮಾತಾಡ್ತಾಳೆ ನಿಮ್ಮ ಮಗಳು? ಈಗ ನಂಗೆ ಫೋನ್ ಹಚ್ಚಿಲ್ರಿ ನಾ ಎಷ್ಟು ತಿಂಗಳಾಯ್ತು? ಒಂದು 3 ತಿಂಗಳು ನಾನು ಒಟ್ಟೆ ಫೋನ್ ಹಚ್ಚಿಲ್ರಿ ಆಕಿ. ನಾ ಮಾತಾಡಿಲ್ಲ. ಬೇಕಾದ್ರೆ ಕೇಳ್ರಿ ಆಕಿ. ನಾವು ಒಂದು ದಿವಸ ನಂಗೆ ಫೋನ್ ಹಚ್ಚಲ್ಲ ಆಕಿ. ನನಗಂತೂ ಫೋನ್ ಹಚ್ಚಿಲ್ಲ ಆಕಿ. ನಾನು ಎಲ್ಲದಾರಂತೂ ಗೊತ್ತಿಲ್ಲ. ಎಲ್ಲಿದಾರ ಗೊತ್ತಿಲ್ಲ. ಏನು ಹೇಳ್ತೀರಿ ನಿಮ್ಮ ಮಗಳು ಬೇಕಂತಾರ ಏನಂತೀರಿ? ನಮ್ಮ ಮಗಳು ನಾವು ಬೇಕಂತ ನಾವು ಮತ್ತೆ ಅಷ್ಟೆಲ್ಲ ಮಾಡಿದಲ್ರಿ. ನಮ್ಮ ಮಗಳು ಬೇಕಂತ ಎಷ್ಟು ಮಾಡಿದ್ದೆ. ಈಗ ಬಂದ್ರೆ ಸ್ವಾಗತ ಮಾಡ್ತೀರಿ ನಿಮ್ಮ ಮಗಳು ಬಂದ್ರ? ನಮ್ಮ ಮಗಳು ಬಂದ್ಲಂತಂದ್ರೆ ಈಗ ಹೂವನ್ನ ಇಟ್ಟಂಗಿರ್ತಾನೆ. ಆಕಿನ ಖರ್ಚು ಮಾಡಿ ನನಗೆ ಗೊತ್ತೈತ್ರಿ. ನನಗೆ ಮಂದಿ ಭಾಳ ಐತ್ರಿ. ನಮ್ಮ ಮಂದಿ ಭಾಳ ಐತಿ ಅಂತೇಳಿ ಅವ್ರ ಅಪ್ಪ ಅವ್ರಿಗೂ ಹೇಳಿದ್ನ ಬಂದಾಗ, ನಾನು ಕೇಳಕ್ಕೆ ಬಂದಾಗ ಅವ್ರು. ಆದ್ರೆ ನಾವು ಒಪ್ಪಿಲ್ಲ ಅದಕ್ಕೆ. ನಾ ಕೊಡಂಗಿಲ್ಲ, ನಮ್ಮ ಕಾಸ್ಟ್ ನಮ್ದು ಬೇರೆ ಆಕೈತೆ ಅಂತ ಹೇಳಿದ್ದಕ್ಕೆ ಅವ್ರು ಸುಮ್ಮನೆ ಚಾಕುಡು ಹೋಗ್ಯಾರ ಅವ್ರದ್ದು. ಆದ್ರೂ ಅವ್ರಿಗಾರು ಗೊತ್ತಾಗೈತಿ. ತಂದೆ ತಾಯಿಗಾರ ಹಿರಿಯಾರ ಅವ್ರು ಹೇಳ್ಬೇಕು ಮಾಡ್ರಿ. ಇಲ್ಲ ಅವ್ರ ಅಪ್ಪ ಬಂದಿದ್ರ ಮನೆಗೆ? ಬಂದವ್ರು ಬಂದು ಕೇಳಿದ್ರು ಅಂದ್ರಿ ಅವ್ರು. ಏನಂತ? ಅದೇ ಹಿಂಗಪ್ಪ ಮತ್ತು ನಮ್ಮ ಮಗಳು ಈಗ ನಮ್ಮ ಮಗನ ಬಗ್ಗೆ ನಿಮ್ಮ ಮಗಳದ್ದು ಸ್ವಲ್ಪ ಹಿಂಗಾಗಿತ್ತು. ಮತ್ತು ಅವರು ಅದಕ್ಕೆ ನಾವು ಕೇಳಕ್ಕೆ ಬಂದೀವಿ ನಮ್ಮ ಹಿರಿಯರ ಪದ್ಧತಿ ಪ್ರಕಾರ. ಅಂದ್ರೆ ನೀವು ಹಿರಿಯರ ಪದ್ಧತಿ ನೀವು ಬಂದಿರಿ, ನಿಮಗೆ ಕಾಸ್ಟ್ ಬೇರೆ ಆಕೈತ್ರಿಪ್ಪ, ನಿಮಗೆ ಹೊಂದಂಗಲ್ಲ. ಅದಕ್ಕೇನಂತೆ ನಿಮ್ಮ ಮಗ ನೀವು ಬುದ್ಧಿ ಹೇಳ್ಕೊರಿ, ನಮ್ಮ ಮಗಳು ನಾವು ಬುದ್ಧಿ ಹೇಳ್ತೇವೆ. ಆವಾಗ ನಿಮ್ಮ ಮಗಳು ಕೇಳ್ರಿ ಅಂತ. ನಮ್ಮ ಮಗಳನ್ನ ನಾನು ಹೇಳೋದು ಗೊತ್ತೈತಿ. ನಮ್ಮ ಮಗಳನ್ನ ಮಾತು ಕೇಳ್ತಾ ಅಂತ ಹೇಳಿದೆ ರೀ. ಆಯ್ತು ಬಿಡ್ರಿ, ಮುಂದೇನು ಸಮಸ್ಯೆ ಆಗಬಾರಂತೇಳಿ ನಾವು ಹಿಂಗೆ ಮಾಡಿದ್ರಿಪ್ಪ ಅಂತಂದ್ರೆ ಬಂದಿದ್ವಿ ಅಂದ್ರೆ ಅದು ಆಗೋದಿಲ್ಲ. ನಿಮ್ಮ ಮಗ ಎಲ್ಲ ಕಡೆ ಬೆಳೆದಾನ, ಅದನ್ನು ಉಳ್ಕೊ ನಮ್ಗೆ ಮುಂದುವರ್ಸ್ಬೇಡ. ಅಷ್ಟು ತಿಳ್ಕೊಂಡು ನೀವು ಅನ್ನೈತಿ ಚಂದ ನಿಮ್ಮ ಮಗ ಬುದ್ಧಿ ಹೇಳ್ಕೊರಿ ಅಂತ ಹೇಳಿದಾರಿ. ಆದರೂ ಈ ಥರ ಮಾಡಿದ್ರಿ ಎಲ್ಲರೂ ಕೂಡಿರಿ. ಅವ್ರು ನಿಮ್ಮ ಮಗಳಿಗೆ ಮೋಸ ಮಾಡ್ಯಾರಂತೀರಿ? ಮತ್ತು ಮೋಸ ಮಾಡ್ದಂಗೆ ಸರ ಮತ್ತಿದೆ ಎಲ್ಲ ನಮ್ಮ ಕೂಡ ಚಂದ ಇದ್ದೆ ಮತ್ತು ಹೊಯ್ಗಳಪ್ಪ ಅಂದ್ರೆ ಮೋಸ ಮಾಡ್ದಂಗೆ ಹೋದಲ್ರಿ ಇದು. ನಮ್ಗೆ ಒಂದು ಮಾತ್ರ ಹೇಳ್ಬೇಕಾ, ಹಿಂಗೆ ಹೊಕ್ಕನಂತರ ಹೇಳ್ಬೇಕಾಕಿ ಹೇಳಿಲ್ಲ. ಅವ್ರು ಎಲ್ಲಿಂತ ಕರ್ಸ್ಕೊಂಡು ಹಾಕಿನ ಹೋಗ್ಯಾರ ಗೊತ್ತಿಲ್ಲ. ನಾನು ಮನೆಯಾಗ ಇದ್ದಿದ್ದಿಲ್ಲ ಅವತ್ತು. ಕೆಲ್ಸಕ್ಕೆ ಹೋದ, ದುಡಿಲಿಕ್ಕೆ ಎತ್ತಿಲ್ಲ ನಮಗೆ. ದಿನ 200-300 ರೂಪಾಯಿ ದುಡ್ದಾಗ ನಮ್ಮ ಹಟ್ಟಿ ತುಂಬೋದ್ರಿ. ಇದು ಯುವತಿ ಹೆತ್ತವರ ಮಾತುಗಳು. ನಮಗೆ ಮತ್ತು ನಮ್ಮ ಮಗಳಿಗೆ ಮೋಸ ಮಾಡಿ ಈ ರೀತಿಯಾಗಿ ವಿವಾಹವಾಗಿದ್ದಾನೆ, ನಮ್ಮ ಮಗಳು ನಮಗೆ ಬೇಕು ಅನ್ನೋ ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಶಿವಾಜ್ ಜೊತೆ ಸಂಜಯ್, TV9 ಹುಬ್ಳಿ.